ಈ ವಿಡಿಯೋದಲ್ಲಿ ನಮ್ಮೂರಿನ 5 ಚೆಕ್ ಡ್ಯಾಮ್ಗಳನ್ನ ತೋರಿಸ್ತೀನಿ. ಆದರೆ ಸಿಂಪಲ್ ಆಗಿ ತೋರಿಸಲ್ಲ. 5 ಚೆಕ್ ಡ್ಯಾಮ್ ಅಲ್ಲಿ ಎರಡನೇದು ತುಂಬಾನೇ ವಿಶೇಷವಾಗಿದೆ. ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ಚಾಲೆಂಜ್ ಕೂಡ ಇದೆ. ವಿಡಿಯೋನ ಮಿಸ್ ಮಾಡದೆ ನೋಡಿ. ಇವಾಗ ನಾವು ನಮ್ಮೂರಿಗೆ ಕಟ್ಟಿರೋ ಮೊದಲನೇ ಚೆಕ್ ಡ್ಯಾಮ್ ನ ನೋಡಬೇಕು. ನೋಡೋಣ. ಇದು ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಸರಿನಾ? ಮಳೆಗಾಲದಲ್ಲಿ ಇಲ್ಲಿಂದ ಓಡಾಡಕ್ಕೂ ಆಗಲ್ಲ. ನೀವು ಅಲ್ಲೇ ನೋಡ್ಬೋದು. ಇದು ನೀರು ಹಿಂಗಿಂದ ಬಂತು ಅಂತ ಅಂದರೆ ಅಲ್ಲೆಲ್ಲ ಅವ್ರ ತೋಟದಕ್ಕೆಲ್ಲ ನುಗ್ಗಿ ಅಲ್ಲೆಲ್ಲ ಮಣ್ಣು ತಗೊಂಡು ಇಲ್ಲೇನದವಲ್ಲ ಇವೆಲ್ಲ ಬ್ಲಾಕ್ ಮಾಡ್ತತಿ. ಇಲ್ಲಿ ಇಳಿದ್ರೆ ಹತ್ತೋದಕ್ಕಾಗಲ್ಲ. ಈ ಕಡೆ ಇಳಿದು ತೋರಿಸ್ತೀನಿ ಬರ್ರಿ ಯಾವ ಥರ ಬ್ಲಾಕ್ ಆಗತ್ತೆ ಅಂತ. ಅಂದರೆ ಚೆಕ್ ಡ್ಯಾಮ್ ಇವೆಲ್ಲ ಇಷ್ಟಿಷ್ಟು ಹೋಲ್ ಬಿಟ್ಟರೆ ಎಲ್ಲಿಂದ ಬರ್ತದೆ ಒಳಗೆ ನೀರಿಲ್ಲ ಸಿಂದ. ಯಾರಿಗೂ ಗೊತ್ತೇ ಇಲ್ಲ ಅನ್ಕೊಂತೀನಿ. ನಮ್ಮೂರವರು ಇಲ್ಲಿ ಹೆಚ್ಚಿಗೆ ಓಡಾಡೋದಿಲ್ಲ. ಆದರೆ ಇಲ್ಲಿ ಇಲ್ಲೊಂದು ಆಕಳಕಟ್ಟೆ ಅಂತ ಐತೆ, ಅವ್ರು ತುಂಬಾ ಓಡಾಡ್ತಾರೆ ಇಲ್ಲಿ. ಸೊ ಅದಕ್ಕೆ ಇದು ಅಲ್ಲಿ ಕ್ಯಾಮ್ರಾ ಇಟ್ಟು ತೋರಿಸ್ತೀನಿ. ಇದಿವಾಗ ಇಷ್ಟೊಂದು ಪ್ರಶಾಂತವಾಗಿ ಮೌನವಾಗಿ ಐತೆ. ಮಳೆ ಬಂದಾಗ ಮಾತ್ರ ಇದ್ರ ಅಬ್ಬರ ನೋಡ್ಬೇಕು. ಇದೆಲ್ಲ ಕಲ್ಲುಗಳೆಲ್ಲ ಇಲ್ಲಿ ಕಟ್ಟಿರೋವೆಲ್ಲ ಹಿಂಗೆಲ್ಲ ಜರುಗಿ ಬಂದಿದ್ದಾವೆ ಅಂತ ಅಂದು ಹಿಂಗೆ ಫ್ಲೋ ಆಗಿ ಹಿಂಗೆ ಹೋಗತ್ತೆ. ಸೊ ನಾವಿವಾಗ ಹಿಂಗೆ ಹೋದ್ರೆ ಸರಿಯಾಗಲ್ಲ, ತುಂಬ ದೂರ ಹೋಗ್ಬೇಕಾಗತ್ತೆ. ಇದು ಬೇಸಿಗೆ ಅಲ್ವಾ, ಇವಾಗ ಖಾಲಿ ಹೆಂಗಿರ್ತತೆ ಅಂತ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಇದು ನೀರು ಫ್ಲೋ ಆಗತ್ತಲ್ಲ ಅವಾಗಿದ್ರು ಅಬ್ಬರ ನೋಡೋಣಂತೆ. ಸೊ ಇವಾಗ ನಮ್ಮ ಊರಿನಲ್ಲಿರೋ ಹಿಡನ್ ಪ್ಲೇಸ್ಗಳನ್ನ, ಅಂದರೆ ಈ ಹಳ್ಳಕ್ಕೆ ಸಂಬಂಧಪಟ್ಟಿರೋ ಹಿಡನ್ ಪ್ಲೇಸ್ಗಳನ್ನ ನೋಡ್ಕೊತ ಹೋಗೋಣ. ಸೊ ಇಷ್ಟು ದೊಡ್ಡಕ್ಕಿರ್ತತೆ ನೋಡ್ಕೊಳ್ಳಿ. ಮೊದಲನೇದು ತುಂಬಾನೇ ಸಿಂಪಲ್ ಆಗೈತಿ, ಆದ್ರೆ 4ನೇದು ಮಾತ್ರ ತುಂಬಾನೇ ಭಯಾನಕರವಾಗಿರುತ್ತೆ. ಸೊ 4ನೇದನ್ನ ನೋಡೋದಕ್ಕಿಂತ ಮುಂಚೆ 2ನೇದನ್ನ ನೋಡೋದಕ್ಕೆ ಹೋಗೋಣ ಬನ್ನಿ. ಅವಾಗಲೇ ನೋಡಿದ್ರಿಂದ ಅಲ್ಲಿಂದ ಫ್ಲೋ ಆಗಿ ನೆಕ್ಸ್ಟು ಈ ಚೆಕ್ ಡ್ಯಾಮ್, ಅಂದರೆ ಇದೊಂಥರ ರೋಡ್ ಥರ ಐತೆ. ಆದರೆ ಇಲ್ಲಿ ಯಾವುದೇ ಪೈಪ್ಗಳಿಲ್ಲ ನೋಡಿ. ಫುಲ್ಲು ಸಾದಾ ಥರ ಐತೆ ಪೂರ್ತಿ. ಸೊ ಇಷ್ಟು ದೊಡ್ಡಕ್ಕೆ ನೀರು ಹರಿದು ಬರ್ತದೆ ನೋಡಿ. ಮಿನಿಮಮ್ ಅಂದರೆ ಇಲ್ಲಿವರೆಗೂ ಹರಿತಿರ್ತದೆ. ಸೊ ಇಲ್ಲಿವರೆಗೂ ಹರಿತಿರ್ತದೆ. ತುಂಬ ಹೆಚ್ಚಿಗೆ ಆಯ್ತು ಅಂದರೆ ಇಲ್ಲಿ ತನಕನೂ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿಗೆ ಎಷ್ಟು, ಅಲ್ಲೇನೂ ಅಷ್ಟೇ. ಇದು ಅವ್ರ ಬೈಕಿಗೆ ಅಲ್ಲಿ ನಂಬರ್ ಪ್ಲೇಟ್ ಕಾಣಿಸ್ತೈತಲ್ಲ, ನಂಬರ್ ಪ್ಲೇಟ್ ಅಷ್ಟು ಹತ್ರ ಫುಲ್ಲು ಫ್ಲೋ ಆಗಿ ಎಷ್ಟು ಸ್ಪೀಡಾಗಿ ಹರಿತತೆ ಅಂತ ಅಂದರೆ ಅಷ್ಟು ಸ್ಪೀಡಾಗಿ ಹರ್ಕೊಂಡು ಹೋಗತ್ತೆ. ಸೊ ಇಷ್ಟು ದೊಡ್ಡಕ್ಕೆ ನೀರು ಹಿಂಗೆ ಹರ್ಕೊಂಬಂದು ಸೀದಾ ಹಿಂಗೆ ಹೋಗತ್ತೆ. ನಮ್ಮ 3ನೇ ಹಿಡನ್ ಪ್ಲೇಸ್ಗೆ ಸ್ವಾಗತ ಸುಸ್ವಾಗತ. ಅಯ್ಯೋ, ಯಾರು ಕ್ಲೀನ್ ಮಾಡಿದಾರಲ್ಲಪ್ಪ. ಕ್ಲೀನ್ ಮಾಡಿರೋದು ಹಿಂಗೆ ನಾನು ನೋಡಿದಾಗ ಹಿಂಗಿದ್ದಿದ್ದಿಲ್ಲ, ಆಶ್ಚರ್ಯ. ಸೊ 3ನೇ ಹಿಡನ್ ಪ್ಲೇಸಲ್ಲಿ ಇಷ್ಟು ದೊಡ್ಡಕ್ಕೆ ನೀರು ಇವಾಗೆಲ್ಲ ಖಾಲಿ ಐತೆ, ಸರಿ, ನೀವೇ ನೋಡಿ ಆಶ್ಚರ್ಯ ಆಗ್ಬೋದು. ಸೊ ಇಷ್ಟೆಲ್ಲ ನೀರು ಹೆಂಗೆ ತುಂಬ್ಕೊಂಬರ್ತತೆ ಅಂತ ಅಂದು ತುಂಬ್ಕೊಂಬಂದಾಗ ವಿಡಿಯೋ ಮಾಡ್ತೀನಲ್ಲ ಅವಾಗ ನಂಬ್ತೀರ. ಸೊ ಇದು ಇಲ್ಲೇ ಒಂದು ಪಕ್ಕದಲ್ಲಿ ಕೆರೆ ಐತೆ, ಅಲ್ಲಿಗೆ ಡಂಪ್ ಮಾಡೋದಕ್ಕೋಸ್ಕರ, ಅಂದರೆ ಅಲ್ಲಿಗೆ ಡೈರೆಕ್ಟಾಗಿ ಯಾವುದೇ ಹಳ್ಳ ಇಲ್ಲ ಈ ಥರ. ಅದಕ್ಕೆ ಈ ಹಳ್ಳದಿಂದ ಎತ್ತಿ ಅಲ್ಲಿ ಕಳ್ಸೋದಕ್ಕೋಸ್ಕರ ನೀರು ಫ್ಲೋ ಆಗೋದು ಎಷ್ಟು ಅಂತ ಇಲ್ಲಿಂದನೇ ಹೇಳ್ಬಿಡ್ತೀನಿ. ಮಿನಿಮಮ್ ಇಷ್ಟು ಹರಿತಿರ್ತದೆ. ಇಷ್ಟು ಮ್ಯಾಕ್ಸಿಮಮ್ ಅಂದರೆ ಇಲ್ಲಿಗೆ ಇಷ್ಟು, ಇನ್ನು ಮ್ಯಾಕ್ಸಿಮಮ್ ಅಂದರೆ ಇಷ್ಟಕ್ಕೂ ಹರಿತಿರ್ತದೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ರಿ. ಅಷ್ಟು ಒಂದು ಯೋಚನೆನೂ ಕಲ್ಪನೆನೂ ಮಾಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಫೋರ್ಸ್ ಇರ್ತದೆ ಈ ನದಿ. ಇದೊಂದು ಹಳ್ಳ ಆದರೂ ನದಿ ಥರ ಫುಲ್ಲು ಫೋರ್ಸ್ ಇರ್ತದೆ ಮಾತ್ರ. ಸೊ ಅಲ್ಲೆಲ್ಲ ಕೊಚ್ಕೊಂಡು ಹೋಗಿರೋದು ನೋಡ್ತಿದ್ದೀರಲ್ಲ, ಎಲ್ಲ ಈ ಹಳ್ಳದ ನೀರು ಆ ಥರ ಕೊಚ್ಕೊಂಡು ಹೋಗಿರೋದಕ್ಕೆ ಅವೆಲ್ಲ ಕಲ್ಲೆಲ್ಲ ಜರುಗ್ ಬಿದ್ದಿರೋದು. ಸೊ ಇಷ್ಟು ಹಿಂಗೆ ಫ್ಲೋ ಆಗಿ ಬರ್ಬೇಕಾದ್ರೆ ನಾವೀಗ ನೀರೊಳಗಿದ್ದೀವಿ ಅನ್ಕೋಣ. ಎಷ್ಟು ಫೋರ್ಸ್ ಇರೋಣ. ಸೊ ಓಕೆ, ಈಗ ಕ್ಯಾಮ್ರಾ ಇಡೋಣ ಅಂತ ಅಂದರೆ ಹೆಂಗಿಡೋದಪ್ಪ ಇಲ್ಲಿ. ಅಲ್ಲಿಂದ ಹಿಂಗೆ ಫೋರ್ಸಾಗಿ ಹರ್ಕೊಂಬರುತ್ತೆ. ಹಿಂಗಲ್ಲ, ಹಿಂಗೆ ಹರ್ಕೊಂಡು ಹೋಗುತ್ತೆ. ಬಿದ್ದರು ನಾನೊಬ್ಬನೇ, ಎದ್ರು ನಾನೊಬ್ಬನೇ.
ಏನಾದರೂ ಯಾರೂ ಇಲ್ಲ ಇಲ್ಲಿ. ಫೈನಲಿ ವಿ ಗಾಟ್ ಇಟ್. ಇಷ್ಟು ದೊಡ್ಡಕ್ಕೆ ನೀರು ಬರ್ತತೆ ಹರ್ಕೊಂಬಂದು ಇಲ್ಲೂ ಹೊಡ್ಕೊಂಡು ಇದಿಷ್ಟು ಅಬ್ರ ಮಾಡ್ಕೊಂಡು ಹೋಗತ್ತೆ. ಎಷ್ಟು ಫೋರ್ಸ ನೀರು ಬರಬೇಡ, ಇದಿಷ್ಟೆಲ್ಲ ಕುಚ್ಕೊಂಡು ಹೋಗಿರೋದು. ಇದು ಗುಂಡಿ, ಇದು ಮರಳಿಗೆ ತೊಡಿದಾರೆ, ಇದು ನೀರಿಂದ ಅಲ್ಲ, ಆದಷ್ಟು ನೀರಿಂದನೇ. ಮತ್ತೆ ಹಾಂ ನೋಡಿ, ಇದಿಷ್ಟು ನೀರು ಆಗಿರ್ತತೆ ಅಂತ ನಂಬೋಕ್ಕಾಗತ್ತಾ? ಎಷ್ಟು ಮಳೆ ಬರಬಾರ್ದು. ಸೊ ಇದು ನಮ್ಮ ನಾಲ್ಕನೇ ಹಿಡನ್ ಸ್ಪಾಟ್. ಇದು ಜಾಸ್ತಿ ನಮ್ಮೂರವರಿಗೂ ಗೊತ್ತಿಲ್ಲ, ಅಂದರೆ ಜಾಸ್ತಿ ಅಂದರೆ ನಮ್ಮೂರನ್ನ ಕ್ಲೀನಾಗಿ ಓಡಾಡೋದರಿಗೆ. ಸೊ ಅವರಿಗೂ ಗೊತ್ತಿಲ್ಲ ಅನ್ಕೊಂಡಿರ್ತೀನಿ. ಗೊತ್ತಿದ್ರೆ ಸೊ ಒಳ್ಳೇದು, ಗೊತ್ತಿಲ್ಲ ಅಂತಂದ್ರೆ ಇವಾಗ ನೋಡ್ಕೊಳ್ಳಿ. ಇದೆಲ್ಲ ನೋಡ್ತಾ ಇದೀರಲ್ಲ, ಇದಷ್ಟು ನೀರು ಪೂರ್ತಿ ನೀರಲ್ಲಿ ಮುಚ್ಕೊಂಡಿರ್ತದೆ, ಏನು ಸಿಗಲ್ಲ. ಇದಷ್ಟು ನೀರಿಂದನೇ ಆಗಿರೋದು, ಇದಷ್ಟು. ಸೊ ಇವಾಗ ನಮ್ಮ ಎಷ್ಟು, ಇದು 4ನೇದು, ನೆಕ್ಸ್ಟ್ ಸಿಗೋದು 5ನೇ ಸ್ಪಾಟಿಗೆ ಹೋಗೋಣ. ಸೊ ಇದು ನಮ್ಮ ಲಾಸ್ಟ್ ಪಾಯಿಂಟ್ ಆಗಿರ್ತದೆ. ಸೊ ಇದೇನು ಹಿಡನ್ ಪಾಯಿಂಟ್ ಏನಲ್ಲ. ಸೊ ನೀರು ಇಲ್ಲಿಂದ ಇಲ್ಲೇ ಫ್ಲೋ ಆಗೋದಲ್ಲ, ಇದಷ್ಟು ಇಲ್ಲೆಲ್ಲ ಮುರ್ಕೊಂಡು ಹೋಗಿದಾವಲ್ಲ, ಏನಂತೀವಿ ಅವಕ್ಕೆ, ಚಿಕ್ಕ ಕಂಬಗಳು ಥರದವಲ್ಲ ಅವು. ಇದು ಆ್ಯಕ್ಚುಲಿ ಬೇರೆ ಯಾರೋ ಜನಗಳೆಲ್ಲ ಮುರಿದಿರೋದು. ಇಲ್ಲಿಂದ ಬರೋ ಫೋರ್ಸಿಗೆ ತೇಲ್ಕೊಂಬರ್ತದಲ್ಲ ಮರಗಳು, ಅವು ಆ ಥರ ಮುರಿದೋಗಿರೋದು. ಆದಷ್ಟು ಜನಗಳು ಇಲ್ಲಿಂದ ತೆಗ್ದಿದ್ದಾರೆ. ಇದಿಷ್ಟು ನೀರು ಇಲ್ಲಿ ಪೂರ್ತಿ ತುಂಬ್ಕೊಂಬರ್ತತೆ. ಸೊ ಇದೇನು ಅಷ್ಟೊಂದೇನು ದೊಡ್ಡದಾಗಿಲ್ಲ, ಆಗಿದ್ರು ನೀರಿನ ಫೋರ್ಸ್ ಚೆನ್ನಾಗಿರುತ್ತೆ ಇಲ್ಲಿ ತುಂಬಾ. ನೀವು ಅಲ್ಲೆಲ್ಲ ನೋಡ್ತಿದ್ದೀರಲ್ಲ, ಅದಷ್ಟು ಕರ್ಕೊಂಡೋಗಿರೋದೇ. ನೋಡಿ ನಮ್ಮ ಬೈಕ್ ಸಿಂಪಲಾಗಿ ಹೆಂಗೆ ನಿಂತ್ಕೊಂಡಂತೆ. ಇಲ್ಲಿಂದ ಒಂದು ಫೋಟೋ ತೆಗಿತೀನಿ ತಡೀರಿ. ಇದಾಗಿತ್ತು ನಮ್ಮೂರಿನ ಹಿಡನ್ ಪ್ಲೇಸ್, ಮತ್ತಾಗೆ ನಮ್ಮೂರ ಹಳ್ಳ ಯಾವ ಥರ ಅಬ್ಬರ ಮಾಡೋದಕ್ಕೆ ಜಾಗ ಎಷ್ಟೊಂದು ಮಾಡ್ಕೊಳತ್ತೆ ಅಂತ ತೋರಿಸೋದು. ಪಾರ್ಟ್ 2ಗೋಸ್ಕರ ಕಾಯ್ತಾ ಇರಿ. ತುಂಬ ಲೇಟ್ ಆಗುತ್ತೆ, ಯಾಕೆಂದರೆ ಇದನ್ನು ಬೇಸಿಗೆಗಾಲ ಮುಗಿಬೇಕು. ಈ ವಿಡಿಯೋ ಹಾಕಿ ಒಂದು 3 ಅಥವಾ 4 ಇಲ್ಲ 5 ತಿಂಗಳೇ ಆಗ್ಬೋದು. ನಿಮಗೊಂದು ಚಾಲೆಂಜು ಅಂತ ಹೇಳಿದ್ನಲ್ಲ, ಇಷ್ಟು ಚೆಕ್ ಡ್ಯಾಮ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ಅಥವಾ ಫೇವ್ರೇಟ್ ಆಯ್ತು ಅಂತ ಒಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.